ಹಲೋ ನಮಸ್ಕಾರ. ರೈತ ಈ ದೇಶದ ಬೆನ್ನೆಲುಬು. ರೈತನಿಗೆ ಬೆನ್ನೆಲುಬು ದನಕರುಗಳು ಮತ್ತು ಎತ್ತುಗಳು. ಈ ಎತ್ತುಗಳಿಗಾಗಿ ಮತ್ತು ದನಕರುಗಳಿಗಾಗಿ ರೈತ ಒಂದು ವರ್ಷದ ಬೆಳೆದ ನಂತರ ಬಂದಿರುವಂಥ ಮೇವನ್ನು ಹೊಟ್ಟನ್ನು ಸಂಗ್ರಹಿಸಿ ಅವುಗಳನ್ನು ಜೋಪಾನ ಮಾಡೋದಕ್ಕೆ ಹೊಟ್ಟು ಸಂಗ್ರಹ ಮತ್ತು ಮೇವು ಸಂಗ್ರಹ ಮಾಡ್ತಾರೆ. ಆದರೆ ಹೊಟ್ಟು ಮೇವನ್ನು ಸಂಗ್ರಹಿಸುವಂಥ ಕಲೆ ಇದೆಯಲ್ಲ, ಅದು ಬಹಳ ವಿಶಿಷ್ಟವಾಗಿದೆ. ರೈತ ಮೊದಲಿನಿಂದಲೂ ಸಹ ಏನು ಜೂನ್ನಿಂದ ಹಿಡಿದು ಸೆಪ್ಟೆಂಬರ್ ಮತ್ತು ಈ ಮಾರ್ಚ್ ಅಂತ್ಯದವರೆಗೂ ಮುಂಗಾರು ಮತ್ತು ಹಿಂಗಾರು ಹಂಗಾಮು ನಡೀತೇವೆ. ಜೂನ್ದಲ್ಲಿ ಆರಂಭವಾಗಿ ಸೆಪ್ಟೆಂಬರ್ಗೆ ಮುಂಗಾರು ಹಂಗಾಮು ಮುಗಿದ್ರೆ, ಸೆಪ್ಟೆಂಬರ್ ನಂತರ ಈ ಮಾರ್ಚ್ ಅಂತ್ಯದವರೆಗೂ ಹಿಂಗಾರು ಹಂಗಾಮು ಇರ್ತದೆ. ಎರಡೂ ಬೆಳೆಗಳಲ್ಲಿ ಬಂದಿರುವಂಥ ಮೇವು ಏನು ಜೋಳದ ಮೇವಾಗಿರ್ಬೋದು ಅಥವಾ ಸಜ್ಜೆ ಮೇವಾಗಿರ್ಬೋದು, ಜೊತೆಗೆ ಹೊಟ್ಟು ಈ ಶೇಂಗಾ ಹೊಟ್ಟು, ಕಡಲೆ ಹಿಟ್ಟು ಮತ್ತು ತೊಗರಿ ಈ ರೀತಿ ಬಂದಿರುವಂಥ ಹೊಟ್ಟುಗಳನ್ನು ಒಂದು ಕಡೆ ಸಂಗ್ರಹಿಸ್ತಾನೆ. ಆ ಸಂದರ್ಭದಲ್ಲಿ ಸಂಗ್ರಹವಾಗಿರುವಂಥ ಮೇವು ಹೊಟ್ಟೆಗಳನ್ನು ಅವುಗಳನ್ನು ಮತ್ತೆ 4-5 ತಿಂಗಳು ಅಂದರೆ ಮುಂದಿನ ಮಳೆಗಾಲದ ನಂತರ ಸಾಮಾನ್ಯವಾಗಿ ಜುಲೈ ಅಂತ್ಯದವರೆಗೂ ಸಹ ಇದೇ ಮೇವನ್ನು ಅವರು ಬೆಳೆಸಬೇಕಾಗಿದೆ. ಒಂದು 4-5 ತಿಂಗಳ ಹೊತ್ತು ಮೇವನ್ನು ಬೆಳೆಸಬೇಕಾಗಿ ಆತ ಒಂದು ವಿಶಿಷ್ಟವಾದ ಕಲೆಯನ್ನು ಬಣಿವೆಯನ್ನು ಮಾಡ್ತಾರೆ. ಆ ಜೋಳದ ದಂಟಿನ ಸೊಪ್ಪಿನಿಂದ ತಯಾರಾಗುವಂಥ ಬಣಿವೆಯನ್ನು ತಯಾರಿಸುವುದು ಸಹ ಅದು ಒಂದು ಕಲೆ. ಯಾಕಂತೇಳಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಆ ಬಣಿವೆ ತನ್ನ ಸ್ವರೂಪವನ್ನು ಕಳ್ಕೊಂಡು ಅದು ಬಿದ್ದು ಹೋಗುವಂಥ ಸಾಧ್ಯತೆ ಇದೆ. ಆದರೆ ಅದನ್ನು ಅಡಿಪಾಯದಿಂದ ಹಿಡಿದು ಅದು ಗೋಪುರ ಥರ ಮಾಡಿಕೊಳ್ಳೋದು ಸಹ ಒಂದಿಷ್ಟು ಕಲೆಯನ್ನು ರೂಢಿಸ್ಕೊಂಡಿರುವಂಥ ರೈತರು ಮೇನ್ ಈಗ ಆ ಕಲೆಯನ್ನು ರೂಢಿಸ್ಕೊಂಡು ಈಗ ಅದನ್ನು ಸಂಗ್ರಹಿಸಿ ಇರುವಂಥ ಹೊಟ್ಟು ಮೇವನ್ನು ಮುಂದಿನ ದಿನಗಳಲ್ಲಿ ಬಳಕೆ ಆಗ್ತದೆ. ಏನು ತನ್ನ ಹೊಲದಲ್ಲಿ ಬೆಳೆದಿರುವಂಥ ಮೇವಾಗಿರ್ಬೋದು ಮತ್ತು ಹೊಟ್ಟನ್ನು ಓರಣವಾಗಿ ಸಂಗ್ರಹಿಸಿರುವಂಥ ಈ ಬಣಿವೆಗಳು ಒಟ್ಟು ಮಳೆಗಾಲದಲ್ಲೂ ಸಹ ಅವು ನೀರನ್ನೇ ಹಿಡಿಯದೆ ಮತ್ತು ಕೊಳೆತು ಹೋಗದೇ ಇರುವಂಥ ಹೇಗೆ ಆ ಹೊಟ್ಟೆ ಮೇವನ್ನು ಮೊದಲು ರೈತ ಇಟ್ಟಿರ್ತಾನೋ ಅದೇ ರೀತಿ ಇರುವಂಥ ಒಂದು ವಿಶಿಷ್ಟವಾದ ಕಲೆ. ಯಾಕಂತೇಳಿ ಮೇಲೆ ಒಂದಿಷ್ಟು ಸೊಪ್ಪಿನ ಹೊದಿಕೆಯನ್ನು ಮಾಡದೆ ಬಿಟ್ಟರೆ ಬೇರೆ ಯಾವುದೇ ಇರುವುದಿಲ್ಲ. ಆದರೂ ಸಹ ಅದು ನೀರು ಎಳೆಯದೆ ಅದು ಮೇವು ಹೊಟ್ಟು ಕೊಳೆಯದೇ ಇರೋದು ಒಂದು ವಿಶಿಷ್ಟವಾಗಿದೆ. ಇಂಥ ಇತ್ತೀಚಿನ ದಿನಗಳಲ್ಲಿ ದನಕರುಗಳು ಸಹ ಕಮ್ಮಿಯಾಗಿವೆ. ರೈತನು ಸಹ ಈ ರೀತಿ ಹೊಟ್ಟು ಮೇವನ್ನು ಸಂಗ್ರಹಿಸೋದು ಕಮ್ಮಿಗಿದೆ ಅಂತ ಕೇಳಿದ್ರು ಸಹ ಈಗ ಕೊಪ್ಪಳ ಜಿಲ್ಲೆ ಸೇರಿದಂತೆ ಉತ್ತರ ಕರ್ನಾಟಕ ಭಾಗದಲ್ಲಿ ಹೊಟ್ಟು ಮೇವು ಸಂಗ್ರಹಿಸಿ ಅವುಗಳನ್ನು ಬಣಿವೆ ಹೊಟ್ಟುವಂಥ ಕೆಲಸ ಈಗ ಭರದಿಂದ ನಡೆದಿದೆ. ಈ ಹೊಟ್ಟು ಮೇವನ್ನು ಏನು ಬಣಿವೆ ಹೊಟ್ಟಿದ ನಂತರ ರೈತನಿಗೆ ಸಂಪೂರ್ಣವಾಗಿ ಒಂದು ವರ್ಷದ ಅಂದರೆ ಎರಡು ಹಿಂಗಾರು ಮತ್ತು ಮುಂಗಾರಿನ ಹಂಗಾಮು ಮುಗಿದು ಆತ ಮುಂದಿನ ಬೆಳೆಗೆ ತನ್ನ ಸಿದ್ಧತೆಯನ್ನು ಮಾಡ್ಕೊಳ್ತಾರೆ. ಅಂದರೆ ಹೊಟ್ಟು ಮೇವು ಒಂದು ಬಣಿವೆ ಹೊಟ್ಟೋದಂದರೆ ಆ ರೈತನಿಗೆ ಒಂದು ವರ್ಷದ ಕೊನೆಯ ದಿನ ಅನ್ನುವಂಥ ನಂಬಿಕೆ ಇದೆ. ಜೊತೆಗೆ ಈ ಹೊಟ್ಟು ಮೇವನ್ನು ಸಹ ಸಂಗ್ರಹಿಸಿ ಅದನ್ನು ತನ್ನ ದನಗಳಿಗೆ ಮುಂದಿನ ದಿನಗಳಲ್ಲಿ ಬಳಕೆ ಆಗ್ತದೆ. ಮತ್ತು ಈಗ ಸಂಗ್ರಹಿಸಿರುವಂಥ ಬಣಿವೆಗಳು ಏನು ಒಟ್ಟಿರುವಂಥ ಬಣಿವೆಗಳು ಒಮ್ಮೊಮ್ಮೆ 4-5 ವರ್ಷಗಳು ಸಹ ಇದ್ದರೂ ಸಹ ಯಾವುದೇ ಏನು ಜೋಳದ ದಂಟಾಗಿರ್ಬೋದು, ಸೊಪ್ಪಾಗಿರ್ಬೋದು ಮತ್ತು ಹೊಟ್ಟು ಕೆಡದೇ ಇರೋದು ವಿಶಿಷ್ಟವಾಗಿದೆ. ಮತ್ತು ಅದು ಇದ್ದಷ್ಟು ದಿವಸ ಮತ್ತು ಉತ್ತಮವಾಗಿ ಇರುವಂಥ ಗುಣಮಟ್ಟದಲ್ಲಿರುವಂಥ ಮೇವಾಗಿರುತ್ತದೆ ಅಂತ ನಂಬಿಕೆ ಇದೆ. ಎಲ್ಲ ಹೆಸರಿನದೆಲ್ಲ ಮುಗದ ಮೇಲೆ ಈ ಹಿಂಗಾರಿ ಎಲ್ಲ ಕಡ್ಲಿ ಎಲ್ಲ ಕಿತ್ತು ಒಟ್ಟು ಮೇವು ಎಲ್ಲ ಅಲ್ಲೆಲ್ಲೇ ಬಿದ್ದಿರ್ತೈತಿ. ಲಾಸ್ಟ್ನೇ ಫೈನಲ್ ರೈತರದ್ದು ಬಣಿವೆ ಮುಗಿಸಿದ ಮೇಲೆ ಎಲ್ಲ ರೈತರ ಸುಗ್ಗಿ ಮುಗಿದ ಹಾಗೆ. ಇದು ವರ್ಷಗಟ್ಟಲೆ ಎತ್ತಿಗೆ ದನಕ್ಕೆ ಮೇಯಲಿಕ್ಕೆ ಬೇಕು. ಆನಂತರ ಇದನ್ನೆಲ್ಲ ಮುಗಿದ ಮೇಲೆ ಬಣಿವಿಗೆ ಎಲ್ಲ ಒದಕಿ ಮಾಡಿ ಇದು ಮುಗೀತಂದ್ರೆ ಆಮೇಲೆ ರೈತನ ಸುಗ್ಗಿ ಪೂರ್ಣ ಆಗುತ್ತದೆ. ಈ ಮೇವು ತಂದಂಥದ್ದು ಏನೈತಿ ಜಾನುವಾರುಗಳು ಒಂದು ವರ್ಷವರೆಗೆ ಎಷ್ಟು ಅವ್ರಿಗೆ ರೈತರಿಗೆ ಬೇಕಾಗುತ್ತೆ, ದನಗಳು ಎಷ್ಟು ಇರ್ತಾವೆ ಅಷ್ಟು ಬೇಜಮಿ ಮಾಡ್ಕೊಂಡು ಬಣಿ ಒಟ್ಟಿ ಒಂದು ವರ್ಷದವರೆಗೆ ಅದು ಹೊಟ್ಟು ಮೇವು ಅವ್ರಿಗೆ ರೈತರಿಗೆ ಜೀವನ ಮಾಡೋಕ್ಕೆ. ಅದು ಎಲ್ಲೂ ಇವತ್ತು ಯಂತ್ರಗಳು ಹೆಚ್ಚಾಗಿ ಇನ್ನೂ ಜಾನುವಾರುಗಳು ಕಮ್ಮಿ ಆಗಿತ್ತಂತ ನಾವು ಈ ಸಂದರ್ಭದಲ್ಲಿ ಹೇಳ್ಬೋದು. ಇದೇ ರೀತಿ ಈಗ ಬಹುತೇಕ ಕಡೆ ಏನು ಎರೆ ಭಾಗ ಆಗಿರ್ಬೋದು ಮತ್ತು ಮಸಾರಿ ಭಾಗದಲ್ಲಿ ಎಲ್ಲ ಕಡೆಯೂ ಸಹ ಹೊಟ್ಟು ಮೇವನ್ನು ಸಂಗ್ರಹಿಸಿ ಅವುಗಳನ್ನು ಬಣಿ ಒಟ್ಟುವಂಥ ಕಲೆಯನ್ನು ಇದೆ. ಇದಕ್ಕೆ ಒಂದಿಷ್ಟು ಜನ ಏನು ರೈತರು, ಇದರಲ್ಲಿ ಪುರುಷ ರೈತರು ಭಾಳಷ್ಟು ಜನ ಸೇರಿಕೊಂಡು ಒಂದು ಗುಂಪಾಗಿ ತಮ್ಮ ಏನು ಹಿತ್ತಲ ಆಗಿರ್ಬೋದು ಮತ್ತು ತಮ್ಮ ಹೊಲದಲ್ಲಿ ಆಗಿರ್ಬೋದು ಅದಕ್ಕಾಗಿ ಬೇಲೆಯನ್ನು ಹಾಕಿಕೊಂಡು ಬಣಿವೆಯನ್ನು ರೆಡಿ ಮಾಡ್ತಾ ಇರೋದು ಕಾಣ್ತೀವಿ. ಈ ರೀತಿ ಒಂದು ಕಲೆಯನ್ನು ಈಗ ಕೊಪ್ಪಳ ಜಿಲ್ಲೆ ಸೇರಿದಂತೆ ಬೇರೆ ಕಡೆ ಎಲ್ಲ ಕಡೆಯೂ ಮಾಡ್ತಾ ಇರೋದು ಕಂಡು ಬರ್ತಾ ಇದೆ. ಇತ್ತೀಚಿನ ದಿನಗಳು ಸಹ ರೈತ ತನ್ನ ಕೃಷಿಯಿಂದ ದೂರ ಆಗ್ತಾನೆ ಅಂತ ಸಂದರ್ಭದಲ್ಲಿ ಈ ರೀತಿ ಕೃಷಿಕ ರೈತ ಹಾಕಿ ಕೆಲಸವನ್ನು ಮುಂದುವರಿಸುತ್ತಾನೆ ಅನ್ನೋದಕ್ಕೆ ಇದು ಉದಾಹರಣೆ ಆಗಿದೆ. ಶರಣ ಪಾಚಲಪುರ, ನ್ಯೂಸ್ 18 ಕೊಪ್ಪಳ.